ಕೆಲವರು ಬದುಕನ್ನು ಅರ್ಥ ಮಾಡ್ಕೊಳ್ದೇನೆ ಕಣ್ಣೀರು ಹಾಕ್ತಿದ್ದಾರೆ, ಕೆಲವರು ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ದೇನೆ ಕಣ್ಣೀರು ಹಾಕ್ತಿದ್ದಾರೆ. ಇನ್ನೂ ಕೆಲವರು ಜನ ಇದ್ದಾರೆ ಏನಂತ ಹೇಳಿದ್ರೆ, ನಮ್ಮ ಕಣ್ಣೀರು ನೋಡಿ ಯಾರೋ ಮರಗಲಿ ಕರಗಲಿ ಅಥವಾ ನಮ್ಮ ಹತ್ರ ಬಂದು ಮಾತಾಡಲಿ ಅಂತ ಕಾಯ್ತಿದ್ದಾರೆ. ಬಟ್ ಆ ಥರ ಜನಗಳಿಲ್ಲ, ಆ ಥರ ಮೆಂಟ್ಯಾಲಿಟಿ ಇಲ್ಲ, ಆ ಥರ ಥಾಟು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಇವತ್ತಿನ ಟಾಪಿಕ್ ಸ್ನೇಹಿತರೆ ಇದ್ರ ಮೇಲೆ ಇರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಏನು ಅನಿಸುತ್ತೆ ನೋಡೋದ್ಮೇಲೆ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ನಿಮ್ಮ ಕಣ್ಣೀರಿಗೆ ಯಾರೂ ಬೆಲೆ ಕೊಡಲ್ಲ, ಸೊ ಅಳೋದನ್ನು ಫಸ್ಟ್ ನಿಲ್ಲಿಸಿ. ನನ್ನ ಪ್ರಕಾರ ಏನು ಯಾಕೆ ಅಂದರೆ, ಅಳು ಅನ್ನೋದು ಪರಿಹಾರ ಅಲ್ಲ. ಫಸ್ಟ್ ಆಫ್ ಆಲ್ ಯಾರು ಅಳ್ತಿರ್ತೀರಾ ನೀವು? ಈಗ ನಿಮಗೆ ಒಬ್ಬಂಟಿ ಆಗಿಬಿಟ್ಟಿರ್ತೀರಿ ಲೈಫಲ್ಲಿ, ಯಾರು ಈ ಕಡೆ ಗಂಡ ಸಪೋರ್ಟಿವ್ ಇಲ್ಲ, ಅಥವಾ ಗಂಡ ತೀರಿ ಹೋಗಿದ್ದಾನೆ, ಅಥವಾ ಹೆಂಡತಿ ತೀರಿ ಹೋಗಿದ್ದಾಳೆ, ಒಬ್ಬರೇ ಇದ್ದೀರಾ, ಲವರ್ ಕೈ ಕೊಟ್ಟಿದ್ದಾರೆ, ವಾಟ್ ಎವರ್ ಏನೇ ಆಗಿದೆ ಅಂದ್ಕೊಳ್ಳಿ, ಅಳೋದನ್ನು ಫಸ್ಟ್ ನಿಲ್ಲಿಸಿ. ಅಳು ಅನ್ನೋದು ಪರಿಹಾರ ಅಲ್ಲ, ಅದೊಂದು ಸಮಾಧಾನ ಅಷ್ಟೇ. ಯಾವಾಗ ಕಣ್ಣೀರು ಆಚೆ ಬರುತ್ತೆ ಸಮಾಧಾನ ಸಿಗುತ್ತೆ ಅಷ್ಟೇ. ಬಟ್ ಸಮಾಧಾನ ಸಿಕ್ಬಿಟ್ರೆ ಓಕೆ, ರಿಲ್ಯಾಕ್ಸೇಷನ್ ಸಿಗುತ್ತೆ, ಆದರೆ ಪರಿಹಾರ ಸಿಗುತ್ತೆ ಏನಾದರೂ. ಲೈಫ್ ಟೈಮ್ ಹಂಗಂತೇಳಿ ನಿಮಗೆ ಸಮಾಧಾನ ರಿಲ್ಯಾಕ್ಸೇಷನ್ ಬೇಕು ಅಂತ ಲೈಫ್ ಟೈಮ್ ಅಳ್ತಾ ಕೂತ್ಕೊಳ್ಳೋದಲ್ಲ. ಬಿಕಾಸ್ ಎವ್ರಿ ಸೆಕೆಂಡ್ ಈಸ್ ಮಿಸ್ಸಿಂಗ್ ಫ್ರಮ್ ಯುವರ್ ಲೈಫ್ ಬಂದಾಗ ನೀವು ಲೈಫ್ನ ಸರಿಯಾಗಿ ಬದುಕೋದನ್ನು ಕಲಿಬೇಕಾಗತ್ತೆ. ಸೊ ಅಳ್ತಾ ಕೂರೋದನ್ನು ಫಸ್ಟ್ ಸ್ಟಾಪ್ ಮಾಡಿ. ಸೊ ನೆಕ್ಸ್ಟ್ ಏನು ಆಗಬೇಕಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೊತ್ತು ಕೊರಗೋದಕ್ಕಿಂತ ಏನು ಬದಲಾವಣೆ ಆಗಬೇಕು ನಿಮ್ಮಲ್ಲಿ, ಏನು ಚೇಂಜಸ್ ತರಬೇಕು. ಯಾರು ಬಿಟ್ಟು ಹೋಗಿದ್ದಾರೆ ಬಿಟ್ಟು ಹೋಗಿ ಆಯಿತು, ಯಾರು ಸತ್ತು ಹೋಗಿದ್ದಾರೆ ಸತ್ತು ಹೋಗಿ ಆಯಿತು, ಅಥವಾ ಯಾರು ಮೋಸ ಮಾಡಿದ್ದಾರೆ ಮೋಸ ಮಾಡಿನೂ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಹೊಟ್ಟೆ ಪಾಡಿದೆ, ನಿಮ್ಮ ಎನರ್ಜಿ ಇದೆ, ಯೌವನ ಇದೆ, ಅಂದಮೇಲೆ ದುಡಿಯೋದ್ರ ಕಡೆ ಫೋಕಸ್ ಮಾಡಿ. ದಿನಕ್ಕೊಂದು 5 ರೂಪಾಯಿ ದುಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಹೊಟ್ಟೆ, ನಿಮ್ಮ ಬಟ್ಟೆ, ನಿಮ್ಮನ್ನು ನಂಬ್ಕೊಂಡು ಮಕ್ಕಳಿದ್ರೆ ಮಕ್ಕಳು, ಅಥವಾ ತಂದೆ ತಾಯಿ ಇದ್ದರೆ ತಂದೆ ತಾಯಿ, ಇವ್ರ ಜೀವನ ಆಗುತ್ತೆ. ಏನು ಇದೆಯಲ್ಲ ಕೈನಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನು ಸಿಗುತ್ತೆ? ಏನೂ ಸಿಗೋದು ಇಲ್ಲ. ಎಷ್ಟೋ ಜನ ಇಲ್ಲದೇ ಇದ್ರೂ ಕೂಡ ಮತ್ತು ಅದನ್ನು ನೆನೆಸ್ಕೋತಾರೆ ಮತ್ತು ಅಳ್ತಾರೆ. ಏನಕ್ಕೆ ನೆನೆಸ್ಕೋಬೇಕ್ರಿ? ನೆನಪಾದಾಗ ಬೇಜಾರಾಗತ್ತಿಲ್ಲ ಅಂತಲ್ಲ, ಸಹಜ ಮೂವ್ ಆನ್ ಆಗಿ. ಬಿಕಾಸ್ ನಾವು ಸಾಯ್ಬೇಕು. ಆಮೇಲೆ ಸತ್ಯ ಏನು ಗೊತ್ತಾ, ಎಲ್ಲರೂ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಿಮಗೆ ಕಷ್ಟದಲ್ಲಿ ಬಿಟ್ಟು ಹೋಗೋರು ಯಾವುದೇ ಕಾರಣಕ್ಕಂತೂ ನಿಮ್ಮ ಕಷ್ಟಕ್ಕೆ ಮತ್ತೆ ಆಗೋದಂತೂ ಸಾಧ್ಯನೇ ಇಲ್ಲ. ಒಳ್ಳೇದಕ್ಕೆ ಬರ್ತಾರೆ, ನಿಮ್ಮ ಸುಖದಲ್ಲಿ ಬರ್ತಾರೆ. ಅಂಥವ್ರನ್ನ ತೊಗೊಂಡು ಏನು ಮಾಡ್ತೀರಿ? ಡಿಲೀಟ್ ಮಾಡಿ ಲೈಫಿಂದ, ರೈಟ್? ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ನಿಮ್ಮ ವೀಕ್ನೆಸ್ನ ಸ್ಟ್ರಾಂಗ್ ಮಾಡಿ. ಯಾರ ಮುಂದೆ ನೀವು ಹತ್ತು ವೀಕ್ನೆಸ್ನ ತೋರಿಸ್ಕೊಂಡಿದ್ದೀರಿ, ನೆಕ್ಸ್ಟ್ ಆ ವೀಕ್ನೆಸ್ ಯಾರಿಗೂ ಕಾಣಿಸ್ಕೊಡ್ದು, ಅದನ್ನು ಬ್ಲಾಕ್ ಮಾಡಿ. ಎಲ್ಲಿ ಒಂದು ಡ್ರಮ್ ಇದೆ ಅನ್ಕೊಳ್ಳೋಣ, ಆ ಡ್ರಮ್ಮಲ್ಲಿ ಎಲ್ಲೋ ಒಂದು ಕಡೆ ಹೋಲ್ ಆಗಿದ್ರೆ ಅದು ಸೋರ್ತಾ ಇರುತ್ತೆ, ರೈಟ್? ಸೊ ಆ ಡ್ರಮ್ ಎಲ್ಲಿ ಸೋರ್ತಾ ಇರುತ್ತೆ, ಅದನ್ನು ಎಲ್ಲೋ ಒಂದು ಕಡೆ ಅದನ್ನು ಪ್ಯಾಕ್ ಮಾಡಿದ್ರೆ, ಬಂದ್ ಮಾಡಿದ್ರೆ ಸೋರೋದು ನಿಲ್ಲುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ವೀಕ್ನೆಸ್ಸನ್ನು ಬಂದ್ ಮಾಡಿ. ವೀಕ್ನೆಸ್ಸನ್ನು ಎಲ್ಲಿ ಶೋ ಆಗ್ತಿದೆ ಅದನ್ನು ಸ್ಟಾಪ್ ಮಾಡಿಸಿ. ವೀಕ್ನೆಸ್ಸೇ ಸ್ಟ್ರಾಂಗ್ ಆಗಬೇಕು. ವೀಕ್ನೆಸ್ ಹೋಗಿ ನಿಮ್ಮಲ್ಲಿ ಸ್ಟ್ರಾಂಗ್ನೆಸ್ ಬರಬೇಕು. ಜನಗಳಿಗೆ ವೀಕ್ನೆಸ್ ಗೊತ್ತಾದಾಗ ಆಟ ಆಡಿಸ್ತಾರೆ, ನೆನಪಲ್ಲಿರಲಿ. ಆ ವೀಕ್ನೆಸ್ ನೋಡ್ಕೊಂಡೆ ನಿಮಗೆ ಚುಚ್ಚಿ ಮಾತಾಡ್ತಾರೆ, ಹರ್ಟ್ ಮಾಡ್ತಾರೆ, ನಿಮ್ಮನ್ನು ಸಾಯಿಸೋ ಥರ ಫೀಲ್ ಮಾಡಿಸಿ ನಿಮ್ಮನ್ನು ಕಾಟ ಕೊಡ್ತಾರೆ. ಈ ಸಮಾಜದಲ್ಲಿ ಬದುಕೋದು ಕಷ್ಟ ಆಗುತ್ತೆ ವೀಕ್ನೆಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿಲ್ಲ ಅಂದರೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೋಡಿ, ಕಣ್ಣೀರು ಹಾಕಿಸಿದವ್ರ ಮುಂದೆ ಬದುಕಿ ತೋರಿಸೋದನ್ನು ಯಾವುದೇ ಕಾರಣಕ್ಕೆ ಮರಿಬೇಡಿ. ಬದುಕು ಏನಂದರೆ ಚಾಲೆಂಜಿಂಗ್ ಆಗಿ ಬದುಕೋದನ್ನು, ಅದೇ ನಿಜವಾದ ಬದುಕು. ಆಮೇಲೆ ನೋಡಿ, ನಾನು ಹೇಳ್ತೀನಿ ಏನಂದರೆ, ಬದುಕಿದ್ದೀರಾ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇಸ್ ದೇರ್. ಎಲ್ಲಿ ಬದುಕು ಇದೆ, ಜೀವ ಇದೆ, ಉಸಿರಿದೆ ಅಂದರೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಗೊತ್ತಿಲ್ಲದಿರೋದು ಏನೋ ಬರುತ್ತೆ, ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಪ್ರಾಬ್ಲಮ್ ಬಂತು ಅಂತ ಹೆದರೋದಲ್ಲ, ಚಾಲೆಂಜಿಂಗ್ ಆಗಿ ಬದುಕು. ಅವ್ರ ಮುಂದೆ ಬದುಕಬೇಕು. ಎಲ್ಲೋ ಒಬ್ಬೊಬ್ಬ ಅಂದರೆ ಒಂದೊತ್ತು ಊಟ ಮಿಸ್ ಆಗ್ಬೋದು, 2 ಹೊತ್ತು ಊಟ ಮಿಸ್ ಆಗ್ಬೋದು, ಒಂದಿನ ಊಟ ಉಪವಾಸನೂ ಮಲಗ್ಬೋದು ಕಷ್ಟ ಬಂದರೆ. ಬಟ್ ಸ್ವಾಭಿಮಾನಿಯಾಗಿ ಬದುಕಿ, ಯಾರ ಮುಂದೆ ಕೈ ಚಾಚೋದು ಬೇಡ. ಬಟ್ ಯಾರು ನಿಮ್ಮನ್ನು ಕಣ್ಣೀರು ಹಾಕ್ಸಿದ್ದಾರೆ ಅವ್ರ ಮುಂದೆ ಒಂದು ಹಠ ತಡ್ಕೊಳ್ಳಿ. ಬದುಕಲ್ಲಿ ಹಠ ಇಲ್ಲ, ಕಿಚ್ಚಿಲ್ಲ, ಹುಚ್ಚಿಲ್ಲ ಅಂದರೆ ನೀವು ಬದುಕಿದ್ದು ವೇಸ್ಟ್ ಲೈಫಲ್ಲಿ. ಯಾರಿಗೋಸ್ಕರ? ನಿಮಗೋಸ್ಕರ ಬದುಕಿ. ಯಾರು ನಿಮ್ಮ ಕೈಲಿ ಆಗಲ್ಲ ಅಂದ್ಕೊಂಡು ಅಪಹಾಸ್ಯ ಮಾಡ್ತಿದ್ದಾರಲ್ಲ ಅವ್ರ ಮುಂದೆ ನೀವು ನಿಮ್ಮ ಬದುಕನ್ನು ಸ್ಟ್ರಾಂಗ್ ಆಗಿ ಮೂವ್ ಆನ್ ಮಾಡ್ತಾ ಹೋಗಿ. ಇದಿಷ್ಟು ಇರಬೇಕು. ಅದು ಬಿಟ್ಕೊಂಡು ನಾನು ಕಣ್ಣೀರು ಹಾಕ್ತಿದ್ದೀನಿ, ಯಾರೂ ನನ್ನ ಕಣ್ಣೀರು ಕೇಳ್ತಾ ಇಲ್ಲ, ಯಾರೂ ಕಣ್ಣೀರು ಬರೆಸ್ತಾ ಇಲ್ಲ, ಗ್ಲೋ ಅಂತ ಆಳ್ತಿದ್ದೀನಿ, ದುಃಖ ಬರ್ತಾ ಇದೆ, ದೇವರು ಇಲ್ಲ. ನಾನೇನು ಹೇಳ್ತೀನಿ, ದೇವರೇ ಹೇಳಿದ ನಿಮ್ಗೆ ಏನು ಅಂತೆ, ಪ್ರಯತ್ನ ಮಾಡು, ನಿನ್ನಲ್ಲಿ ಶಕ್ತಿ ಇದೆ ಅಂತ ಕಳಿಸಿಕೊಟ್ಟಿದ್ದಾನೆ, ಅದನ್ನು ಅರ್ಥ ಮಾಡ್ಕೊಂಡು ಬದುಕೋದನ್ನು ಕಲಿ ಅಂತ ದೇವ್ರು ಹೇಳ್ತಿದ್ದಾನೆ. ಅದನ್ನು ದೇವರು ಏನು ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ತಿರೋದು, ಶಕ್ತಿ ಅಂದ್ಕೊಂಡು ದೇವರೇ ನೀನು ಕಾಪಾಡು. ಒಬ್ಬಂಟಿ ಪಯಣ ಶುರು ಮಾಡಿದ್ದೀನಿ, ದೇವರಲ್ಲಿ ನೀವು ಪ್ರೇ ಮಾಡ್ಕೊಳ್ಳಿ, ನಿಮಗೆ ಆಶೀರ್ವಾದ ಮಾಡ್ತಾನೆ. ಅದು ಬಿಟ್ಕೊಂಡು ಅಳ್ತಾ ಕೂತ್ಕೊಂಬೇಡಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಎಲ್ಲೋ ಒಂದು ಕಡೆಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಅಳೋರು ತುಂಬ ಜನ ಇದ್ದಾರೆ ಸಮಾಜದಲ್ಲಿ, ಅಳಿಸೋರು ತುಂಬ ಜನ ಇದ್ದಾರೆ. ಸೊ ಅಳಿಸೋರು ಮುಂದೆ ಅಳೋರು ಸ್ಟ್ರಾಂಗ್ ಆಗಿ ಬದುಕಲಿ ಅನ್ನೋದೇ ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡೋದನ್ನು. ಇಷ್ಟ ಆಗಿದ್ದರೆ ಲೈಕು ಮತ್ತು ನಿಮ್ಮ ಕಮೆಂಟ್ಸ್ 100% ಇರಲಿ. ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.